ಅಸಂಭವ. ಇದು ಜನ್ಮ ಜನ್ಮದ ಅನುಬಂಧದ ಕಥೆ. ಪ್ರೀತಿ ದ್ವೇಷದ ನಡುವಿನ ಘರ್ಷಣೆಯೇ ಅಸಂಭವ. ಕಳೆದ ಜನ್ಮದಲ್ಲಿ ಇಂದ್ರಾಣಿಗೆ ಆದ ಅವಮಾನ. ಈ ಅವಮಾನಕ್ಕೆ ತಕ್ಕ ಉತ್ತರ ಕೊಡಲು ಈ ಜನ್ಮದಲ್ಲಿ ಸುಲೇಖಾ ರೂಪದಲ್ಲಿ ಜನ್ಮ ತಾಳಿದ್ದಾಳೆ. ಇವಳ ಇಚ್ಛೆಯಂತೆ ಆದಿ ಜೊತೆ ನಿಶ್ಚಿತಾರ್ಥನೂ ಆಯಿತು. ಆದರೆ ಆದಿ ಮದುವೆ ಆಗಿದ್ದು ಈ ಮನೆಯ ಶುಭಾಳನ್ನು. ಈ ಕುಟುಂಬವನ್ನ ಸರ್ವನಾಶ ಮಾಡೋಕೆ ಪಣ ತೊಟ್ಟಿರೋ ಸುಲೇಖಾಳೆ ಶುಭಾಳನ್ನ ಮನೆಗೆ ಸ್ವಾಗತಿಸ್ತಾಳೆ. ಮುಂದೆ ಕೋಪ ಏನಿದ್ರು ನನ್ನ ಮೇಲೆ, ಅದಕ್ಕೆ ನನ್ನ ತಾಯಿಗೆ ಯಾಕೋ ತೊಂದರೆ ಕೊಡ್ತಾ ಇದ್ಯಾ? ಆ ಹಕ್ಕು ನಿನ್ಗಿಲ್ಲ. ಆ ಹಕ್ಕು ಇರೋದ್ರಿಂದಲೇ ಬಂದು ತೊಂದರೆ ಕೊಡ್ತಾ ಇರೋದು. ಇದಕ್ಕೆ ನೀನೇನಾದ್ರೂ ಅಡ್ಡ ಬಂದ್ರೆ ಇಲ್ಲಿಂದ ಹೊರಟು ಹೋಗಿ, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಇದು ನಮ್ಮೂರು, ಇಲ್ಲಿ ನಡೆಯೋದು ನಮ್ಮ ಮಾತು. ಊರು ನಿಮ್ಮದು, ಆದ್ರೆ ACP ಭುಜಂಗಯ್ಯ ನಮ್ಮೋರು. ಸರ್, ACP ಭುಜಂಗಯ್ಯನವ್ರು ತಾನೆ? ನಾನು ಆದಿನಾಥ್ ಶಾಸ್ತ್ರಿ ಮಾತಾಡ್ತಿರೋದು. ನಿಮ್ಮ ಊರಿಗೆ ಬಂದಿದ್ವಿ, ಒಂದು ಸಣ್ಣ ತೊಂದರೆ ಆಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ನಾನೇ ಬರ್ತೀನಿ ಸರ್, ಆಮೇಲೆ ನೀವು ನನ್ನ ಜೊತೆ ಬಂದರೆ ಸಾಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಏನು ಪೊಲೀಸ್ನವರು ಅಂತ ನಮ್ಮನ್ನ ಎದುರಿಸ್ತಾ ಇದೆಯಾ? ನಾವ್ ಯಾರು ಅಂತ ನಿಂಗಿನ್ನೂ ಗೊತ್ತಿಲ್ಲ? ಗೊತ್ತು, ತುಂಬಾ ಚೆನ್ನಾಗಿ ಗೊತ್ತು. ಆ ರಮಾಕಾಂತನ್ ಚೇಲಾಗಳು. ACP ಭುಜಂಗಯ್ಯ ನನ್ಗೆ ಒಳ್ಳೆ ಫ್ರೆಂಡು. ಈಗೇನು ಇಲ್ಲಿಂದ ಹೋಗ್ತಿರೋ ಅಥವಾ ಪೊಲೀಸ್ನವ್ರ ಜೊತೆ ಅವರೂ ಬರೋ ತನಕ ಕಾಯ್ತಿರೋ? ನೀವು ಮಾಡಿರೋ ದಾಂಧಲೆಗಳು ನನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಶಿಕ್ಷೆ ಕೊಡ್ಸೋದಿಕ್ಕೆ ಒಳ್ಳೆ ಸಾಕ್ಷಿಗಳು. ಏನ್ ಮಾಡ್ತೀರಾ? ಹೋಗ್ತೀವಿ. ಆದ್ರೆ ಒಂದ್ ವಿಷಯ ಸರಿಯಾಗಿ ತಿಳ್ಕೊ, ನೀನ್ ಬಂದಿರೋದು ನಮ್ಮೂರ್ಗೆ. ನಮ್ ರಮಾಕಾಂತಣ್ಣ ನಿನ್ ಮುಗಿಸಿ ಇಲ್ಲೇ ಯಾವ್ದಾದ್ರು ಘಾಟ್ ಸೆಕ್ಷನ್ ಅಲ್ಲಿ ಬಿಸಾಕ್ತಾನೆ. ಗೆಟ್ ಔಟ್. ಒಂದು ಮಾತಾಡಿದ್ರು ನನ್ನ ಕಡೆಯಿಂದ ನಿಮಗೆ ಯಾವ ಕ್ಷಮೆನೂ ಇರೋದಿಲ್ಲ. ಶುಭ, ನೀನು ಅಮ್ಮನ್ನ ಕರ್ಕೊಂಡು ಒಳಗಡೆ ಹೋಗು, ನಾನು ಇದನ್ನೆಲ್ಲ ಎತ್ತಿರ್ತೀನಿ. ಯಾವುದಕ್ಕೂ ಆ ಭುಜಂಗಯ್ಯನವ್ರನ್ನ ಕರ್ಸ್ಬಿಡಿ ಆದಿ. ಅದನ್ನ ನೋಡೋಣ. ನೀನು ಅಮ್ಮನ ಕರ್ಕೊಂಡು ಆದಿ. ಏನಮ್ಮ? ಏನಿಲ್ಲ ಆಂಟಿ, ಆದಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅವಳ ಮನೇಲಿಲ್ಲಮ್ಮ. ಶುಭ ಅವಳ ಜೊತೆನೆ ಅವ್ರ ತರೂರ್ಗೆ ಹೋಗಿದ್ದಾನೆ, ಮಡಿಕೇರಿ. ಮತ್ತೆ ನನ್ನ ಹತ್ರ ಹೇಳಲೇ ಇಲ್ಲ. ಸುಲೇಖಾ, ಅವರಿಬ್ರು ಗಂಡ ಹೆಂಡತಿ. ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋ ನಿರ್ಧಾರ ಅವರೇ ಮಾಡ್ಕೋತಾರೆ. ನಿರ್ಧಾರ ಮಾಡಾದ್ಮೇಲಾದ್ರೂ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲ ಆಂಟಿ. ಸುಲೇಖಾ, ಇಷ್ಟಕ್ಕೂ ನಿನಗೆ ಹೇಳೋಗ್ಬೇಕು ಅಂತದ್ದು ಏನಿದೆ? ನೀನೇನು ಅವನ ಹೆಂಡ್ತಿನ? ಆಗ್ಬೇಕಾಗಿದ್ದವಳು ಅನ್ನೋ ಮಾತ್ರಕ್ಕೆ ನೀನು ಅವನ ಮೇಲೆ ಅಧಿಕಾರ ಚಲಾಯಿಸ್ಬೋದು ಅಂತಾನ? ನೋಡು ಸುಲೇಖಾ, ನೀನು ಸ್ವಲ್ಪ ಅರ್ಥ ಮಾಡ್ಕೊ. ಆದಿ ನಿನಗೆ ಪರಿಚಯ ಅಂತ ಪದೇ ಪದೇ ಈ ಮನೆಗೆ ಬಂದು ಹೋದ್ರೆ ಶುಭ ಏನು ಅನ್ಕೊಳ್ಳಲ್ಲ. ನಿನ್ನ ಮನಸ್ಸು ಎಷ್ಟೇ ಪರಿಶುದ್ಧವಾಗಿದ್ರು ನೋಡೋ ಅಕ್ಬರ್ ಜನ ಸುಮ್ಮನೆ ಇರ್ತಾರ? ಆದಿ ಮದುವೆ ಆಗಿದ್ದಾನೆ. ಆದ್ರೆ
ನನ್ನಿಂದ ಆದಿಗೆ ಯಾವುದೇ ಥರದ ಕೆಟ್ಟ ಹೆಸರು ಬರೋದಿಲ್ಲ. ಆದ್ರೆ ನಿನಗ್ ಬರುತ್ತೆ. ಯಾಕೆಂದ್ರೆ ನಿನಗಿನ್ನೂ ಮದುವೆ ಆಗಿಲ್ಲ. ನಾಳೆ ನಿನ್ ಮದುವೆ ಸಮಯಕ್ಕೆ ಈ ವಿಷಯ ಬೇರೆಯವ್ರ ಕಿವಿಯಲ್ಲಿ ಬೇರೆ ರೀತಿ ತಲುಪೋದಕ್ಕೆ ಬೇಕಾಗಿಲ್ಲ. ಅಂದ್ರೆ ನೀವ್ ಹೇಳ್ತಿರೋದ್ ಅರ್ಥ ಏನು? ಆದಷ್ಟು ಈ ಮನೆಗೆ ಹೋಗೋದು ಬರೋದನ್ನ ಕಡಿಮೆ ಮಾಡು. ನಿಲ್ಸಿದ್ರೆ ಇನ್ನೂ ಒಳ್ಳೇದು. ಹೇಗ್ ನಿಲ್ಸಕ್ಕಾಗುತ್ತೆ? ಯಾವತ್ತಿದ್ರೂ ಈ ಮನೆಗೆ ಸೊಸೆಯಾಗಿ ಬರೋಳು ನಾನು ಅನ್ನೋದನ್ನ ಮರಿಬೇಡಿ. ನಿಮ್ ಮಗನ್ ಮನ್ಸಲ್ಲಿ ಇರ್ಬೇಕಾದವಳು ಇರೋಳು ನಾನು. ಅಲ್ಲಿಂದ ನನ್ನನ್ನ ಎತ್ತಾಕಿದ್ರೆ ಈಗಿರೋಳನ್ನ ನಾನು ಕಿತ್ತಾಕ್ಬೇಕಾಗುತ್ತೆ. ಸುಲೇಖಾ, ಏನಂದೆ? ಹೇಳಿದ್ದನ್ನ ಮತ್ತೆ ಮತ್ತೆ ಹೇಳೋದಕ್ಕೆ ಜೀವನ ಏನು ಮೆಗಾ ಸೀರಿಯಲ್ ಆಂಟಿ? ಸುಮ್ಮನೆ ಹಾಗೆ ಡೈಲಾಗ್ ಬಿಟ್ಟೆ ಅಷ್ಟೇ. ಯಾರ ಜೀವನದಲ್ಲೂ ತೊಂದರೆ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಹಾಗೆ ನೀವ್ ಅಂದ್ಕೊಂಡ್ರೆ ನಿಮ್ಗಿಂತ ಮೂರ್ಖರು ಬೇರೆ ಯಾರೂ ಇಲ್ಲ. ಇವಳೇ ವಿಚಿತ್ರವಾಗಿ ಆಗ್ತಿದ್ದಾಳೆ. ಶುಭ, ನೀನು ಇವ್ರನ್ನ ಮದ್ವೆ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ದೆ. ಆ ರಮಾಕಾಂತ್ ಇಷ್ಟೊಂದು ಕೆಟ್ಟವನು ಅಂತ ನನಗೀಗ ಅರ್ಥ ಆಗ್ತಿದೆ. ಹೆಜ್ಜೆ ಹೆಜ್ಜೆಗೂ ಕಾಟ ಕೊಡ್ತಾನೆ. ಈ ಮನೆ ಅವಂದೇ ಅಲ್ವಾ? ಬಂದು ಬಂದು ಬೈತಾನೆ. ಸುತ್ತಮುತ್ತ ಇರೋ ಅಂಗಡಿಯವರಿಗೆ ನನಗೇನು ಕೊಡ್ಬೇಡ ಅಂತ ಹೇಳ್ತಾನೆ. ಪಕ್ಕದವರಿಂದ ದಿನಸಿ ತಂದ್ರೆ ಅದನ್ನು ಚೆಲ್ಲಿ ಹಾಳು ಮಾಡ್ತಾನೆ. ಒಂದ ಎರಡ ನನಗ್ ಸಾಕಾಗೋಗಿದೆ. ಬಿಟ್ಟು ನಾನು ಹೋಗ್ಬಿಟ್ಟಲ್ಲಮ್ಮ. ಅಲ್ಲ, ಆಫ್ಟರ್ ಆಲ್ ಒಬ್ಬ ರಮಾಕಾಂತನ್ಗೆ ಈ ಊರಿನ ಜನ ಯಾಕೆ ಅಷ್ಟೊಂದು ಎದುರ್ಕೋತಾರೆ? ಹೆದರ್ತಾರಪ್ಪ, ಹೆದರ್ತಾರೆ. ಅವನ ಹತ್ರ ದುಡ್ಡಿದೆ, ಅವನ್ ಸಾಕಿರೋ ಪುಡಾರಿಗಳಿದ್ದಾರೆ, ಸುಮಾರು ಜನರಿಗೆ ಸಾಲ ಕೊಟ್ಟಿದ್ದಾನೆ. ಈ ಊರಿನ ಪೊಲೀಸರು ಕೂಡ ಅವನ ಜೊತೆ ಶಾಮೀಲಾಗಿದ್ದಾರೆ. ಕರ್ಸು ಕರ್ಸು ಅಂತ ಒಂದೇ ಸಮ ಗೋಳು ಹೊಯ್ಕೊಂಡ. ಈಗ ನೀವು ಬಂದಿರೋ ವಿಷಯ ಅವನಿಗೆ ಗೊತ್ತಾದ್ರೆ ನಿಮ್ಮನ್ನ ಅವನು ಸುಮ್ಮನೆ ಬಿಡೋದಿಲ್ಲ. ಹೊರಡಿ, ನೀವು ಹೊರಡಿ. ನಾವಿದ್ರು ಅಷ್ಟೇ, ಸತ್ರು ಅಷ್ಟೇ. ನನ್ನ ಮಗಳ ಜೀವನ ಚೆನ್ನಾಗಿರ್ಬೇಕು. ನೀವು ಮೊದಲು ಹೊರಡಿ. ಹೊರಡೋ ಮಾತೇ ಇಲ್ಲ. ನೀವು ಇಲ್ಲೇ ಇರ್ತೀರಾ, ಅವನು ಎಲ್ಲೇ ಇದ್ರು ಕೆಪ್ಪಗಿರ್ತಾನೆ. ಹಾಗೊಂದು ವ್ಯವಸ್ಥೆ ನಾನು ಮಾಡ್ತೀನಿ. ಹೆದರ್ತಾ ಕೂತ್ರೆ ಹೆದರ್ಸರು ಹೆಚ್ಚಾಗ್ತಾರೆ. ನಾನೇ ಹೋಗಿ ಅವನ ಹತ್ರ ಮಾತಾಡ್ತೀನಿ. ಬೇಡ ಅದಿ, ಬೇಡ. ಅವನು ತುಂಬಾ ನೀಚ. ನೀವು ನಿಮ್ಮ ಸಿ ಭುಜಂಗನವನ್ನ ಕರೆಸ್ಬಿಡಿ. ಅವರೆಲ್ಲಿದ್ದಾರೆ? ಅಂದ್ರೆ ಆ ರಮಾಕಾಂತ ಸಾಕಿರೋ ನಾಯಿಗಳಿಗೆ ಭಯ ಇಡ್ಸೋಕೆ ಹಾಗೊಂದು ನಾಟಕ ಆಡದೆ ವರ್ಕೌಟ್ ಆಯ್ತು ಅಷ್ಟೇ. ಈಗ ಅದೇ ರಮಾಕಾಂತನ ಎದುರುಗಡೆ ಹೋಗಿ ನಿಲ್ತೀನಿ. ಅದೇನ್ ಮಾಡ್ತಾನೆ ನಾನು ನೋಡ್ತೀನಿ. ಬೇಡಪ್ಪ, ಆ ಮನುಷ್ಯ ಸರಿ ಇಲ್ಲ. ಸರಿ ಇಲ್ಲದೆ ಇರೋರು ಹೆದರ್ಬೇಕು, ಸರಿ ಇರೋರಲ್ಲ. ನೀವೇನು ಯೋಚನೆ ಮಾಡಬೇಡಿ, ನನಗೇನು ಆಗೋದಿಲ್ಲ. ಈ ಊರಲ್ಲಿ ನಡೀತಿರೋ ದೊಡ್ಡ ಪ್ರಾಜೆಕ್ಟ್ನ ಮುಖ್ಯ ಅಧಿಕಾರಿ ನಾನು. ನನಗೇನಾದ್ರೂ ಆದ್ರೆ ಅವನಿಗೆ ರಿಸ್ಕು. ಅದನ್ನ ಅವನಿಗೆ ಅರ್ಥ ಆಗೋ ಹಾಗೆ ಹೇಳಿ ಬಾಲ ಬಿಚ್ಚದೇ ಇರೋ ಹಾಗೆ ಮಾಡ್ಬರ್ತೀನಿ. ಅದಿ ಬೇಡ. ಅದನ್ನೇ ನಾನು ಹೇಳ್ತಿರೋದು, ಭಯ ಪಡೋದು ಬೇಡ ಅಂತ.
ಆದಿ ಆದಿ ವಿಷ್ಣು ವಿಷ್ಣು ಬಂದೆ ಅಪ್ಪಯ್ಯ. ಏನಾದ್ರೂ ಬೇಕಾಗಿತ್ತ ಅಪ್ಪಯ್ಯ? ಬೇಕಿತ್ತು. ಏನು? ಒಂದಿಷ್ಟು ಜನ ನಗು ಗಲಾಟೆ ಈ ಮನೆಗೆ ತಂದು ತುಂಬಿಸ್ತೀಯ? ನೋಡು ಮನೆ ಹೇಗಾಗಿದೆ ನೋಡು. ಎಲ್ರು ಬಂದ್ರು ಹೋದ್ರು, ಮತ್ತದೇ ಮೌನ. ಗೂಡು ಬಿಟ್ಟು ಹೋಗೋ ಹಕ್ಕಿಗೆ ಗೂಡು ಕೂಡ ಕಣ್ಣೀರು ಹಾಕತ್ತೆ ಅನ್ನೋ ವಿಷಯ ಗೊತ್ತಿರಲ್ಲ. ಬಂದವರು ಹೋಗ್ಲೇಬೇಕಲ್ವಾ ಅಪ್ಪಯ್ಯ? ಹೋಗ್ಲೇಬೇಕು. ಅದೇ ಜೀವನದ ಪರಮ ಸತ್ಯ ಕೂಡ. ಹಾಗೆ ಹೋದವ್ರಿಗೆ ಬರೋ ಅವಕಾಶ ಇರ್ಬೋದೋ ಏನೋ. ಬಂದವರು ನಮ್ಮವರ ಅನ್ನೋ ಅನುಮಾನ ಯಾವತ್ತಿಗೂ ಇರುತ್ತೆ. ಸಂತೆಯಲ್ಲಿದ್ದಾಗ ಶಾಂತಿ ಬಯಸೋ ಮನಸ್ಸು, ಶಾಂತಿ ಇದ್ದಾಗ ಸಂತೆ ಬಯಸುತ್ತೆ. ಮತ್ತೆ ನಾವಿಬ್ಬರೇ ಆದ್ವಿ ಈ ಮನೆಯಲ್ಲಿ. ಸಿಟ್ಟು ತರಿಸ್ತಿದ್ದ ಸುಬ್ಬಣ್ಣ ಕೂಡ ಈಗಿಲ್ಲ. ಪೊಲೀಸ್ನವ್ರೇನಂತಾರೆ? ಏನೂ ಇಲ್ಲ, ಅವರಲ್ಲಿ ಹುಡುಕಿ ಕರ್ಕೊಂಡು ಬರ್ತಾರೆ ಅಪ್ಪಯ್ಯ. ಯಾವುದೋ ಕೇಸ್ ಮೇಲೆ ಹೋಗಿರ್ತಾರೆ, ಅಪ್ಪಿ ತಪ್ಪಿ ಈ ಕೇಸ್ ಸಿಕ್ಕರೆ ಕರ್ಕೊಂಡು ಬಂದು ಕೈ ತೊಳ್ಕೋತಾರೆ ಅಷ್ಟೇ. ಆದರೆ ಸುಬ್ಬು ತಾತ ಇರಬೇಕಿತ್ತು ಅಪ್ಪಯ್ಯ. ಅಪ್ಪಯ್ಯ ನಿಮಗೆ ಗೊತ್ತಾ, ನಾನು ಅವರನ್ನು ಬೈತಾನೆ ಅರ್ಧ ದಿನ ಕಳೆದೋಗ್ಬಿಡೋದು. ಆ ಮುದುಕ ರೂಮಲ್ಲಿ ಮಲಗಿರ್ತಿದ್ನ, ಆ ಮುದುಕ ಸತ್ತಿದನೋ ಎದ್ದಿದನಂತ ಆಗಾಗ ನೋಡೋ ಅಭ್ಯಾಸ. ಈಗಲೂ ಹೋಗಿ ನೋಡ್ತೀನಿ. ಆದ್ರೆ ಖಾಲಿ ಮಂಚ, ಆ ಖಾಲಿ ಮಂಚ ನೋಡ್ದಾಗ್ಲೆಲ್ಲ ನನ್ನ ಕಣ್ಣೀರು ಬರುತ್ತೆ ಅಪ್ಪಯ್ಯ. ಸುಬ್ಬು ತಾತನ ಕೆಮ್ಮು ಕೂಡ ನನಗೆ ಲಾಲಿ ಹಾಡಿದ್ದರ ಅಭ್ಯಾಸ ಆಗ್ಬೇಕಿತ್ತು. ಅಭ್ಯಾಸ, ಎಲ್ಲ ಅಭ್ಯಾಸ. ಭಾವನೆಗಳು ಅಷ್ಟೇ. ನರಳ್ತಿದ್ರು, ನೋವು ತಿಂತಿದ್ರು, ಬೈತಿದ್ರು, ಗಲಾಟೆ ಮಾಡ್ತಿದ್ರು, ನಿಜ. ಆದ್ರೆ ಅವರಿದ್ರು. ಈಗ ಅವರೇ ಈ ಮನೇಲಿಲ್ಲ. ಈ ಮದುವೆ ನಿಶ್ಚಯ ಆದ್ಮೇಲಿಂದ ಈ ಮನೆಯಲ್ಲಿ ಏನೇನೋ ನಡೆದು ಹೋದ್ವು. ನಾನು ಅವತ್ತೊಂದು ಹಳೆ ಫೋಟೋ ನಿಮಗೆ ತೋರಿಸಿದಾಗ, ಇದು ನಮ್ಮ ಅತ್ತಿಗೆ ಫೋಟೋ, ಇದನ್ನ ಹಾಲಲ್ಲಿ ನೇತಾಕು ಅಂತ ನೀವು ಹೇಳಿದ್ರಿ. ಆದ್ರೆ ಈಗ ಆದಿ ಅದೇ ಹೆಣ್ಣಿನ ಮುಖ ಹೋಲೋ ಹುಡುಗಿನ ಮದುವೆ ಮಾಡ್ಕೊಂಡು ಬಂದ. ಸುಲೇಖ ಮೊದಲು ಶಾಪ ಹಾಕಿದ್ಲು, ಆಮೇಲೆ ಕ್ಷಮೆ ಕೇಳಿ ಹೋದ್ಲು. ಸುಬ್ಬು ತಾತ ಮನೇಲಿ ಇಲ್ದೇ ಇರೋದು, ಹಾಲು ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದು, ಪ್ರಥಮ್ ಸುಬ್ಬು ತಾತನ ಕತ್ ಹಿಸ್ಕೋಕ್ ಹೋಗಿದ್ದು, ಪೊಲೀಸ್ನವರು ನಮ್ಮ ಮನೆಗೆ ಬಂದಿದ್ದು, ಆ ಪೊಲೀಸ್ನವರು ಸುಬ್ಬು ತಾತನ ರೂಮ್ ಎಲ್ಲ ಹುಡುಕಿದ್ದು, ಆ ರೂಮಲ್ಲಿ ಒಂದು ಖರ್ಚಿಪ್ ಸಿಕ್ಕಿದ್ದು, ಆ ಖರ್ಚಿಪ್ ಮೇಲೆ ಇಲ್ಲ ವಿಷ್ಣು, ಈ ಎಲ್ಲಾ ಘಟನೆಗಳು ಬೇರೆ ಬೇರೆ ಅಲ್ವೇ ಅಲ್ಲ. ಒಂದೇ ಚಕ್ರಕ್ಕೆ ಸಿಕ್ಕಾಕೊಂಡಿರೋ ಸುಮಾರು ವಿಷಯಗಳು ತಿರುಗ್ತಾ ಇದೆ. ಆದ್ರೆ ಎಲ್ಲೋ ಸೂಚನೆನೇ ಕೊಡ್ತಾ ಇಲ್ಲ. ನೆಲೆ ನಿಂತಾಗ ಬೆಲೆ. 60 ವರ್ಷಗಳ ಹಿಂದೆ ಸದಾಶಿವಣ್ಣನ ಅಸ್ಥಿ ಬಿಡಾಕ್ ಹೋದಾಗ್ಲೂ ಸಾಲು ಸಾಲು ಇಂಥ ಘಟನೆಗಳು ಬಂದವು. ನಾ ಮುಂದು ಅಂತ ಇಂಥ ನೋವುಗಳು ಬಂದು ನಮ್ಮನ್ನು ಅಪ್ಪಳಿಸಿದ್ವು. ಆಗ್ಲೇ ನಾನು ನನ್ನ ಅತ್ತಿಗೆನ ಕಳ್ಕೊಂಡಿದ್ದು. ಪಾರ್ವತಿ ಅತ್ತಿಗೆ
ಎಲ್ಲಿಗೆ ಹೋದ್ರು ಏನಾದ್ರು ಒಂದು ಗೊತ್ತಾಗ್ಲಿಲ್ಲ. ಆದರೆ ಇವತ್ತು ಚಕ್ರ ತಿರುಗ್ತಾ ಇದೆ. ಅದಕ್ಕೆ ಮುಖ ಬಂದು ನಮ್ಮ ಮುಂದೆ ನಿಂತಿದೆ, ಅದು ಬೇರೆ ಹೆಸರಲ್ಲಿ. ಇದರ ಹಿಂದಿನ ಮರ್ಮ ಏನಪ್ಪ? ಮರ್ಮನ ಅಥವಾ ಕರ್ಮನ? ಇಲ್ಲ, ದೇವರ ಧರ್ಮನ. ಎಸಿಪಿ ಭುಜಂಗಯ್ಯ. ಯಾರವನು? ಅಣ್ಣ ಅದು ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ಲದೆ ಇರೋ ಖಾಕಿ ಹೆಸರು ಹೇಳಿದ ತಕ್ಷಣ ಸಿಕ್ಕಿರೋ ಮಿಕ ಸುಖವಾಗಿರ್ಲಿ ಅಂತ ಬಿಟ್ಟು ಬಂದ್ಬಿಟ್ರಾ? ಹಾಗಲ್ಲ ಅಣ್ಣ, ಅದು ಈ ರಮಾಕಾಂತನ್ ಶಿಷ್ಯಂದ್ರು ಅಂದ್ರೆ ಸ್ಪಾಟ್ ಅಲ್ಲೇ ಸೆಟ್ಲ್ ಮಾಡೋ ಇಲ್ಲಿರೋರು ಇರಬೇಕು. ಈ ರೀತಿ ನನ್ನ ಮುಂದೆ ಬಂದು ಕೈ ಕಟ್ಕೊಂಡು ನಿಂತ್ಕೊಳ್ಳೋದಲ್ಲ. ಅಯ್ಯೋ ಅಣ್ಣ, ಅವನ್ನ ಅಲ್ಲೇ ಹೊಡೆದು ಬೀಳಿಸ್ತಿದ್ವಿ ಅಣ್ಣ. ಮತ್ತ್ಯಾಕೆ ಸುಮ್ಮನೆ ಬಂದೆ ತಂದೆ? ಅಣ್ಣನ ಹೆಂಡನ ಮೇಲೆ ಕಣ್ಣಾಗ್ತವನ್ನ ಹೊಡಿಬೇಕಾಗಿರೋದು ನೀವಲ್ವಣ್ಣ. ಅವನ್ನ ನಾವು ಟಚ್ ಮಾಡಿದ್ರೆ ತಪ್ಪಾಗುತ್ತೆ ಅಲ್ವಣ್ಣ? ಸರಿಯಾಗಿ ಮಾಡಿದ್ರೆ ಅವರಿಬ್ಬರನ್ನ ನಾನೇ ಕತ್ತರಿಸ್ಬೇಕು. ಮೊದಲು ಆ ಆದಿನ ಫೇಸ್ ಟು ಫೇಸ್ ನೋಡೋಕೆ ಅಷ್ಟು ದೂರ ಹೋಗ್ಬೇಕಾಗಿಲ್ಲ ರಮಾಕಾಂತ್, ನಾನೇ ಬಂದಿದ್ದೀನಿ. ಗುಂಡಿಗೆ ಕಣನು ಸಾವಿನ ಮನೆ ಬಾಗಿಲಿಗೆ ಕಾಲಿಂಗ್ ಬೆಲ್ ಕೂಡ ಒತ್ತದೆ ಎಂಟ್ರಿ ಕೊಟ್ಟಿದ್ಯಾ? ಬೇರೆ ಮಾತುಗಳ ಅಗತ್ಯ ಇಲ್ಲ ರಮಾಕಾಂತ್, ನಾನು ನಿನ್ನ ಹತ್ರ ಮಾತಾಡಬೇಕು. ಸರಿ, ಸದ್ಯಕ್ಕೆ ಮೇಲಕ್ಕೆ ಹೋಗಿರೋ. ಇನ್ನೂ 70 ವರ್ಷ ಆದ್ಮೇಲೆ ನಾನು ಮೇಲಕ್ಕೆ ಬರ್ತೀನಿ. ಆಗಿಬ್ರು ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ. ನನ್ನ ಮೈ ಮುಟ್ಟಿದ್ರೆ ಅಷ್ಟೇ. ನಾನೊಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡೋ ಮುಖ್ಯ ಅಧಿಕಾರಿ. ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನಿನ್ನ ಚರ್ಮಕ್ಕೆ ಸುಲ್ದು ಇದೇ ಮನೆ ಬಾಗ್ಲಿಗೆ ನೇತು ಹಾಕ್ತಾರೆ, ಪೊಲೀಸ್ ಕೇಸ್ ಆಗಿ. ನನಗೆ ಹೆದರಿಸ್ತಾ ಇಲ್ಲ. ಅದು ನಮ್ಮೂರಲ್ಲಿ. ಲವ್ ಮರೇ, ಈ ಪೊಲೀಸು ಪಾಲಿಟಿಕ್ಸು ಎರಡನ್ನು ದಿನ ಜೇಬಲ್ಲಿ ಇಟ್ಕೊಂಡು ಸುತ್ತಾಡೋ ಮನುಷ್ಯ ನಾನು. ನೀನು ಸತ್ತ ಮೇಲೆ ನಿನಗೆ ಮಾಡೋ ಚೀಟಿ ಊಟಕ್ಕೆ ಬರ್ಬೋದೇ ಹೊರತು ಬೇರೆದಕ್ಕಲ್ಲ. ಹಾಗಾದ್ರೆ ನಿನಗೆ ನಾನು ಯಾರು ಅಂತ ಗೊತ್ತಾಗ್ತಿಲ್ಲ. ಅರ್ಧ ಸೆಕೆಂಡಲ್ಲಿ ಆಯುಸ್ ಕಳ್ಕೊಂಡು ರೈಟ್ ಹೇಳೋನ್ ಅಡ್ರೆಸ್ ಕಟ್ಕೊಂಡು ನನಗೇನೋ ಆಗಬೇಕು.